ನಮಸ್ಕಾರ ಪ್ರಿಯ ವೀಕ್ಷಕರೇ, ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು. ಇವತ್ತು ಸಿರುಗುಪ್ಪ ತಾಲೂಕಿನಲ್ಲಿ ಸುಮಾರು ಆದೋನಿ ರಸ್ತೆಯಲ್ಲಿ ಈಗಾಗಲೇ ರಸ್ತೆ ಅಗಲೀಕರಣ ಅಂತ ನಂದು ಹೇಳ್ಬಿಟ್ಟು ಇವತ್ತು ಏನು ಡೆಮೊನೇಷನ್ ನಡೀತಾ ಇದೆ. ಈ ಡೆಮೊನೇಷನ್ ಬಗ್ಗೆ ಇಲ್ಲಿ ಕಾರ್ಮಿಕ ಸಂಘದ ಮುಖಂಡರುಗಳು ಮತ್ತು ದಲಿತ ಮುಖಂಡರು ಇದ್ದಾರೆ, ಅವ್ರು ಮಾತಾಡ್ಸೋಣ ಬನ್ನಿ. ಸರ್, ಇದು ಸುರಗುಪ್ಪದಲ್ಲಿ ಇದು ಹೊಸತೇನಲ್ಲ, ಸುಮಾರು 2-3 ಸಾಲ ಆಯ್ತು. ಈಗ
ಡಬ್ಬೆ ತೆಗೆದು ಮತ್ತೆ ಕೆಲವು ದಿವಸ ಆದ್ಮೇಲೆ ಮತ್ತೆ ಇಡೋದು, ಮತ್ತೆ ತೆಗೆದು ಬಿಸಾಕೋದು, ಮತ್ತೆ ಎಲ್ಲಿಡೋದು. ಏನು ಸರ್ ಇದು ವ್ಯವಸ್ಥೆ? ಸ್ವಲ್ಪ ಅವ್ರಿಗೆ ಎಲ್ಲೇನು ಒಂದು ಕಡೆಗೆ ಈಗ ನಮ್ಮ ಕಾಮ್ರೇಡ್ ಅಂದಂಗೆ ಒಂದು ಕಡೆಗೆ ವ್ಯವಸ್ಥೆ ಮಾಡಿ ಒಂದು ಕಡೆಗೆ ಕೊಟ್ಟರೆ ಒಳ್ಳೆಯದು. ಇನ್ನೂ ಒಂದು ಇಡೀ ಪ್ರತಿ ತಾಲೂಕಿನಲ್ಲಿ ಬೈಪಾಸ್ ಅಂತೂ ಭಾಳ ಕಡೆಗೆ ಆಗ್ಯಾವ. ನಮ್ಮ ಸುರಗುಪ್ಪ ತಾಲೂಕಿನಲ್ಲಿ ಒಂದು ಬೈಪಾಸ್ ಯಾಕೆ ಮಾಡಬಾರ್ದು? ಬೈಪಾಸ್ ಮಾಡಿಬಿಟ್ರೆ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಹಂಗೆ ಹೋಗ್ತಾವ, ಸಣ್ಣ ಪುಟ್ಟವ್ರಿಗೆ ತೊಂದರೆ ಇಲ್ದಂಗೆ ಇರ್ತದೆ, ತಿರುಗಾಡೋ ಸಾಮಾನ್ಯ ಜನಕ್ಕೆ ತೊಂದರೆ ಇಲ್ದಂಗೆ ಇರುತ್ತೆ. ಅಲ್ಲ, ಬೈಪಾಸ್ ಇದೆ, ಬೈಪಾಸ್ನಲ್ಲಿ ಅಲ್ಲಿ ಹೋಗ್ತಕ್ಕಂಥ ಏಕಾಏಕಿಯಾಗಿ ಹಿಂಗೆ ಬರ್ತಕ್ಕಂಥ ಗಾಡಿಗಳನ್ನು ನಿಲ್ಲಿಸಿ ಆ ಟ್ರಾಫಿಕ್ನವರು ಯಾರು ಇಲ್ಲ, ಆ ಕಾರಣದಿಂದ ಒಳಗಡೆ ಬರ್ತದ ಅಂತದ್ರ ಜನ. ಅಲ್ಲಿ ಯಾರಾದ್ರೂ ಟ್ರಾಫಿಕ್ದವ್ರನ್ನ ಪೊಲೀಸ್ ಸಿಬ್ಬಂದಿಗಳಿಗೆ ನಿರ್ಮಿಸ್ಬೇಕಂತೀರಾ ಬೇಡ ಅಂತೀರಾ? ಸರ್, ಬೈಪಾಸ್ ಸುರಗುಪ್ಪದಲ್ಲಿ ಇಲ್ಲ ಸರ್, ಬೈಪಾಸ್ ಮಾಡಿಲ್ಲ. ಅದೇನೋ ತಾತ್ಕಾಲಿಕ 1 ಕಿಲೋಮೀಟರ್ ಅಷ್ಟು ಮಾಡ್ಯಾರ ಅಷ್ಟಾಗಲಿ. ಬೈಪಾಸ್ ಅಂದ್ರೆ ಕನಿಷ್ಠ ಊರು ಬಿಟ್ಟು 1 ಕಿಲೋಮೀಟರ್ 2 ಕಿಲೋಮೀಟರ್ ತಗೊಂಡು ಹೋಗ್ಬೇಕಂತ ಹೇಳಿ ಪ್ಲಾನ್ ಮಾಡ್ಯಾರ, ಎಲ್ಲ ರೆಡಿ ಆಗೈತೆ. ಅದು ಮಾಡ್ತಾ ಇಲ್ಲ. ಅದು ಮಾಡಿದ್ರೆ ಬಹಳ ಜನಕ್ಕೆ ಒಳ್ಳೇದಾಗ್ತ ಅಂತ ಹೇಳಿ ನಾವು ನಮ್ಮ ಅಭಿಪ್ರಾಯ. ಮುಖಂಡ್ರೆ, ಇವತ್ತು ಈಗಾಗಲೇ ಡೆಮೊನೇಷನ್ ಕಾರ್ಯಕ್ರಮ ನಡೀತಾ ಇದೆ. ಈ ಡೆಮೊನೇಷನ್ ಕಾರ್ಯಕ್ರಮ ನಡೆಯೋದ್ರಿಂದ ಯಾರಿಗಾದ್ರೂ ತೊಂದರೆ ಆಗ್ತಾ ಇದೆಯಾ ಅಥವಾ ಒಳ್ಳೇದಾಗ್ತಾ ಇದೆಯಾ? ಪತ್ರಿಕೆ ಮಾಧ್ಯಮದವರಿಗೆ ನಾನು ಒಂದು ಹೇಳೋದೇನೆಂದರೆ, ರಸ್ತೆ ಅಗಲೀಕರಣ ಮಾಡಲಿ. ಇವತ್ತು ತಿರುಗಾಡ್ತಕ್ಕಂಥ ವೆಹಿಕಲ್ಗಳು ಅವು ಇವು ಭಾಳ ರಸ್ತೆಗೆ ಭಾಳ ತೊಂದರೆ ಆಗಿದೆ. ಅದು ಒಂದು ಕಡೆ ಕರೆಕ್ಟೇ, ಇಲ್ಲಂತ ಹೇಳಲ್ಲ. ಆದರೆ ಸರ್ಕಾರ ಒಂದು ದೃಷ್ಟಿಗೆ ಇಟ್ಕೊಂಡು ಆ ಕೆಲಸ ಮಾಡಬೇಕಾಗೈತೆ. ಸರ್ಕಾರ ಆಗಲಿ, ಇವತ್ತಿನ ಜನಪ್ರತಿನಿಧಿಗಳಾಗಲಿ, ಮತ್ತು ನಮ್ಮ ತಾಲೂಕಿನಾಗಿರ್ತಕ್ಕಂಥ ಸನ್ಮಾನ್ಯ ಶಾಸಕರಾಗಲಿ ಇದನ್ನು ಸ್ವಲ್ಪ ದೃಷ್ಟಿಯಾಗಿ ಇಟ್ಕೊಂಡು ಅದನ್ನು ಇವತ್ತು ಡೆಮೊನೇಷನ್ ಮಾಡಲಿ. ರೋಡ್ ಅಗಲೀಕರಣ ಮಾಡಿದ್ರೇ ಜನಸಾಮಾನ್ಯರಿಗೆ ತಿರುಗಾಡೋಕ್ಕೆ ಒಳ್ಳೆ ರಸ್ತೆ ಆಗ್ತದೆ. ಆಮೇಲೆ ರಸ್ತೆದ ನಿರ್ಬಂಧ ಕೂಡ ಇರಲ್ಲ. ಹಾಗಾಗಿ ಅದು ಮಾಡಲಿ. ಒಂದೇನೆಂದರೆ, ನಾನು ಮೊನ್ನೆ ಅವರು ಡೆಮೊನೇಷನ್ ಮಾಡುವಾಗ ಕೂಡ ನನ್ನ ದೃಷ್ಟಿಗೆ ಬಿತ್ತದು ಕರೆಕ್ಟ್. ಈಗ ಈ ಗಾಂಧಿ ಸರ್ಕಲ್ನಿಂದ ಹಿಡಿದು ಕನಿಷ್ಠ ಎಲ್ಲಿವರೆಗೆ ಅಂದರೆ ಹಳ್ಳ ಬರ್ತದೆ ಬ್ರಿಡ್ಜು, ಆ ಬ್ರಿಡ್ಜುವರೆಗೆ ಸುಮಾರು ಒಂದು 150-200 ಕುಟುಂಬದವರು ಜೀವನ ಮಾಡ್ತಾರೆ. ಬ್ರಿಡ್ಜ್ ಅಂತಂದ್ರೆ ಅದು ಕೊರ್ರಮ್ನಳ್ಳನ ಅಂತ ಅಂತಾರೆ ಅದನ್ನು, ಬಸವನಗುಡಿ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಬ್ರಿಡ್ಜು, ಬಸವನಗುಡಿ ಬ್ರಿಡ್ಜ್ ಅಂತ. ಅಲ್ಲಿವರೆಗೆ ಕನಿಷ್ಠ ಒಂದು 150ರಿಂದ ಹಿಡಿದು ಒಂದು 200 ಕುಟುಂಬಗಳು ಜೀವನ ಮಾಡ್ತವೆ. ಆ 200 ಕುಟುಂಬಗಳು ಜೀವನ ಮಾಡೋರು ಯಾರವರು? ಆ ಜೀವನ ಮಾಡೋರು ಯಾರು ಅಂತ ಕೂಡ ನಮ್ಮ ಸರ್ಕಾರಕ್ಕಾಗಲಿ, ಸನ್ಮಾನ್ಯ ಶಾಸಕರಿಗಾಗಲಿ ಅವರಿಗೆ ಮನವರಿಕೆ ಆಗ್ಬೇಕಾಗೈತೆ. ಏನಂತ, ಯಾವುದೇ ಉದ್ಯೋಗ ಸಿಗಲಾರ್ತಕ್ಕಂಥ ನಿರುದ್ಯೋಗ ಹುಡುಗರು ಇವತ್ತೇನೋ ಡಬ್ಬೆಗಳು ಇಟ್ಕೊಂಡು ಏನೋ ಸಣ್ಣ ಪುಟ್ಟ ಜೀವನ ಮಾಡ್ತಾರೆ. ಕುಟುಂಬಗಳ ಜೀವನ ಸಾಧಿಸೋಕೆ ಒಂದೊಟ್ಟು ದಾರಿ ಹುಡುಕೊಂಡು ಮಾಡ್ತಿದ್ದಾರೆ. ಅವ್ರಿಗೆ ಉದ್ಯೋಗ ಇರಲ್ಲ. ಉದ್ಯೋಗ ಇದ್ದರೆ ಯಾವುದೇ ಒಂದು ಉದ್ಯೋಗ ಮಾಡ್ಕೊಂಡು ಹೋಗ್ತಾರೆ. ಉದ್ಯೋಗದ ವ್ಯವಸ್ಥೆ ಇಲ್ಲ ಅವರಿಗೆ. ಓದಿಕೊಂಡಾರ ಕಂಪ್ಯೂಟರ್ ಸಿಸ್ಟಮ್ ಇಟ್ಕೊಂಡು ಜೀವನ ಮಾಡ್ತಾರೆ. ಯಾವುದೋ ಫುಟ್ಪಾತ್ನಲ್ಲಿ ಯಾವುದೋ ಸಣ್ಣದು ಯಾವುದೋ ವ್ಯಾಪಾರ ಇಟ್ಕೊಂಡು ಜೀವನ ಮಾಡ್ತಾರೆ. ಯಾವುದೋ ಸಣ್ಣ ಫುಟ್ಪಾತ್ ಹೋಟ್ಲ ಇಟ್ಕೊಂಡು ಜೀವನ ಮಾಡ್ತಾರೆ. ಫುಟ್ಪಾತ್ನಲ್ಲಿ ಯಾವುದೋ ಟೀ ಸ್ಟಾಲ್ ಇಟ್ಕೊಂಡು ಜೀವನ ಮಾಡ್ತಾರೆ. ಸಣ್ಣ ಪುಟ್ಟ ಯಾವುದೋ ಬಟ್ಟೆಯ ಮಾರತಕ್ಕಂಥ ಹುಡುಗರು ಇವತ್ತು ನಿರುದ್ಯೋಗಿಗಳು ಜೀವನ ಮಾಡ್ತಾರೆ. ಅವ್ರನ್ನೆಲ್ಲ ಇವತ್ತು ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಆಗ್ತಾಯಿದೆ. ಯಜಮಾನ್ರೆ, ಈಗ ದಲಿತರು ವಿದ್ಯಾರ್ಥಿಗಳು ಭಾಳಷ್ಟು ಜನ ಓದ್ಕೊಂಬಿಟ್ಟು ನಿರುದ್ಯೋಗಿಗಳಾಗಿ ಈಗಾಗಲೇ ತಿಪ್ಪಯ್ಯನವ್ರು ಹೇಳಿದಂಗೆ ಈಗಾಗಲೇ ಭಾಳಷ್ಟು ಅಂತಂದರೆ ಶ್ರೀಮಂತರು ಕೆಲವರು ಮಕ್ಕಳುಗಳು ಉದ್ಯೋಗ ಎಲ್ಲಾದರೂ ಹುಡುಕ್ಯಂತಾರೆ. ಈಗ ದಲಿತ ಮಕ್ಕಳು ಏನೋ ಓದ್ಕೊಂಡು ಏನೋ ಇವತ್ತು ಸಣ್ಣ ಪುಟ್ಟ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಈ ರೀತಿ ಆಗಿರೋದರಿಂದ ಅದ್ರ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಈಗ ಸ್ನೇಹಿತರೆ, ಈಗ ಸಿರುಗುಪ್ಪ ಪಟ್ಟಣದಲ್ಲಿ ಭಾರಿ ಬಡ ಜನ, ಅದು ದಲಿತ ಇರ್ಬೋದು, ಇನ್ನು ಇತರವ್ರು ಇರ್ಬೋದು, ಸಣ್ಣ ಪುಟ್ಟ ಏನೋ ಸಣ್ಣ ಟೀ ಅಂಗಡಿ ಇಟ್ಕೊಂಡು ಡಬ್ಬೆ ಮೇಲೆ ವ್ಯಾಪಾರ ಮಾಡಿದಂಥವ್ರು, ಜೀವನ ಮಾಡಿದಂಥವ್ರು. ಅದರ ಮೇಲೆ ಕೂಡ ಎಲ್ಲೇ ಇಷ್ಟು ಅಷ್ಟು ಒಂದು ಕಾರ್ಪೊರೇಷನ್ ಅವಿ ತಗೊಂಡಿರ್ತಾರೆ. ಅವ್ರು ಎಲ್ಲಿದ್ದ ಕಟ್ಟಬೇಕು? ಈ ಸರ ಚಡನ್ಲೆ ತೆಗೆದಾಗ ಬೇರೆ ಕಡೆಗೆ ಇಟ್ಬಿಟ್ರೆ ಎಲ್ಲಿ ಕಟ್ಟಬೇಕು? ಅವರು ಒಂದು ಜೀವನ ಭಾರಿ ಅಸ್ತಕಸ್ತ ಮಾಡ್ತಾಯಿದ್ವಿ ಸರ್ಕಾರ ಈಗ ಇವರು. ಈಗ ಅದೇ ರೀತಿ ಸ್ನೇಹಿತರೆ, ಈಗ ಮುನ್ಸಿಪಾಲ್ಟಿ ಅವರು ಇದ್ದಾರೆ,
ಮುನ್ಸಿಪಾಲ್ಟಿ ಅವ್ರು ಏನು ಮಾಡ್ತಾರೆ ಅಲ್ಲಿ ಪ್ರತಿ ವಾರ ಆಗಲಿ ದಿವಸ ಆಗಲಿ ಅದೇನೋ ಒಂದು ಡಬ್ಬಿಗೆ ಇಷ್ಟ ಅಂತ ಚಂದ ಎತ್ತುತ್ತಾ ಇದ್ದಾರೆ ಅವರು. ಚಂದ ತಗೊಂಡು ಕೂಡ ಇವತ್ತು ಚಡನ್ ಅವರು ತೆಗೆದು ಬೇರೆ ಕಡೆಗೆ ಹೋಗ್ರಿ ಅಂದ್ರೆ ಅವ್ರು ಎಲ್ಲಿ ಬದುಕಬೇಕು? ಅದು ಚಂದ ಅಂತಲ್ಲ, ಟ್ಯಾಕ್ಸ್ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ. ಅದೇ ಸರ್, ಈಗ ಟ್ಯಾಕ್ಸ್ ಇರ್ಬೋದು, ನಾವು ಟ್ಯಾಕ್ಸ್ ಅಂತ ಹೇಳಿ ಒಂದು ರಸೀದು ಕೊಡ್ತಾರೆ ಬಿಡು. ಆ ರಸೀದು ತಗೊಂಡ ಮೇಲೆ ಕೂಡ ಅವ್ರಿಗೇನು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಲ್ಲ. ಇಲ್ಲ ಈ ರೋಡ್ ನೀವು ಅಡ್ಡಾತೀರಿ ಅಲ್ಲಿಗೆ ಒಂದು ತಲ್ಲಿರ್ರಿ ಒಂದು ಕಡೆಗಿರ್ರಿ ಅಂತ ಇಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕಲ್ಲ ಅವ್ರಿಗೆ. ಅದು ಕೂಡ ಇಲ್ಲ. ಈಗ ಇರೋಂಥ ML ಆಗಲಿ, ಈಗ ಮುನ್ಸಿಪಾಲ್ಟಿ ಅವರಾಗಲಿ, ಚೀಫ್ ಆಫೀಸರ್ ಆಗಲಿ, ಅವ್ರಿಗೊಂದು ಬಡ ಜನಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಅದೂ ಇಲ್ಲ. ಈ ಚಡನ್ಲೆ ತೆಗೆದು ನೀವೇ ನಡ್ರಿ ಕಳ್ಳಿ ತೆಗೆದುಬಿಟ್ರು ಅಂತ ಡಬ್ಬೆ ತೆಗೆದು ಎಲ್ಲೋ ಒಂದು ಬಿಸಾಕ್ಬಿಟ್ರು. ಅದೊಂದು 6,000 7,000 ಒಂದು 10,000 ಡಬ್ಬೆ ಮಾಡಿ ಇಟ್ಕೊಂಡಿರ್ತಾರೆ. ಅವ್ರಿಗೆ ಕೇಳ್ದೆ ತಗೊಂಡೋಗಿ ಎಲ್ಲೋ ಬಿಸಾಕೋದು. ಇದೇನಿದು? ಇದು ಬಡವರಿಗೆ ಇದು ಒಳ್ಳೇದು ಮಾಡ್ದಂಗೆ ಆಗ್ತದೆ. ಸರಿಯಾದ ಕ್ರಮ ಅಲ್ಲ ಅಂತೀವಿ. ಇದು ಸರಿಯಾದ ಕ್ರಮ ಅಲ್ಲ. ಇದು ಇದ್ರ ಮೇಲೆ ತಗೋಬೇಕಂತ. ಆತ್ಮೀಯ ಸಿರುಗುಪ್ಪ ನಾಗರಿಕ ಬಂಧುಗಳೇ ಮತ್ತು ಮಧ್ಯಮ ಪತ್ರಕರ್ತರೇ, ಇವತ್ತು ದೇಶದಲ್ಲಿ ನಡೆಯುವ ಸಿರುಗುಪ್ಪ ನಗರದಲ್ಲಿ ಮೈಕ್ ಅನೌನ್ಸ್ ಮಾಡಿ ಒಂದು ವಾರ ಮುನ್ಸೂಚನೆ ಕೊಟ್ಟು ಬಡವರಿಗೆ ತೆಗಿಬೇಕಾಗಿತ್ತು. ಇವತ್ತು ಅನ್ನ ಮಾಡೋರು ಅನ್ನ ಮಾಡಿಕೊಂಡು ಬಜಾರ್ನಲ್ಲಿ ಅನ್ನ ಬಡವರಿಗೆ ಮೂಲಕ ಜೀವನ ಮಾಡೋರು ಇದ್ದಾರೆ. ಕಂಪ್ಯೂಟರ್ನಲ್ಲಿ ಜೆರಾಕ್ಸು ಮತ್ತು ಅನೇಕ ಕೈಗಾರಿಕೆ ಕೆಲಸಗಳು ಮಾಡೋರು ಬೀದಿ ಪಾಲಾಗಿದ್ದಾರೆ. ಮುನ್ಸೂಚನೆ ಇಲ್ಲದೆ ಈ ಒಂದು ಕೆಲಸ ನಡೆಯಬಾರದಾಗಿತ್ತು. ಇವತ್ತು ಗಾಂಧಿ ಸರ್ಕಲಿಂದ TP ಸುಲ್ತಾನ್ ಸರ್ಕಲ್ವರೆಗೆ ಮೊದಲನೇ ಕಟಿಂಗ್ ಆಗಬೇಕಾಗಿತ್ತು. ನಾವು 50 ವರ್ಷಗಳು ನೋಡ್ತಾ ಇದ್ದೇನೆ. ಆ ಆದೇಶ ಬಂದಂಗೆಲ್ಲ ಅಲ್ಲಿ ಬಸ್ಸು ಟರ್ನ್ ಮಾಡಲಿಕ್ಕೆ ನ್ಯಾಷನಲ್ ರೋಡ್ನಲ್ಲಿ ಬಸ್ಸು ಟರ್ನ್ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ಆಕ್ಸಿಡೆಂಟು ಮತ್ತು ಅಪಘಾತಗಳಾಗ ಪ್ರಸಕ್ತಿ ಐತೆ. ಆಗ್ತಾ ಇಲ್ಲ. ಯಜಮಾನ್ರೆ ಅವ್ರ ಗೋರ್ಮೆಂಟ್ ಕಟಿಂಗ್ ಅವ್ರದ್ದು ಕರ್ತವ್ಯ ಅವ್ರು ಮಾಡ್ತಾರೆ. ಈಗ ಒಟ್ಟಾರೆಯಾಗಿ ಕಾರ್ಮಿಕರು ಅಂದ್ರೆ ಬಡಪಾಯಿ ಕಾರ್ಮಿಕರ ಮಕ್ಕಳು ಅವ್ರೇನಿದ್ದಾರೆ ಫೈನಾನ್ಸಿನ ಮೂಲಕ ಆಟೋಗಳು ತಂದ್ಕೊಂಡ್ಬಿಟ್ಟು ಇವತ್ತೇನು ವ್ಯವಹಾರ ಮಾಡ್ತಿದ್ರು. ಅವ್ರು ನಿಲ್ಸಕ್ಕೆ ಅಲ್ಲಿ ಅಡ್ಡಾಡೋದಕ್ಕೆ ತೊಂದರೆ ಆಗಿದೆ. ಮತ್ತು ಈ ಡೆಮಿನೇಷನ್ ಮಾಡೋ ಕಾಲಕ್ಕೆ ಯಾರಿಗೆ ನೋಟಿಸ್ ಕೊಟ್ಟಿಲ್ಲ ಅಂತೀರಾ? ಹೆಂಗೆ? ಪ್ರತ್ಯೇಕ ಸ್ಥಳ ಆಟೋ ನಿಲ್ದಾಣ ಮಾಡಿ ಸರ್ಕಾರ ವತಿಯಿಂದ ಸಿರುಗುಪ್ಪ ನಗರದಲ್ಲಿ ಅವ್ರಿಗೆ ವ್ಯವಸ್ಥೆ ಮಾಡಿ ಕಿತ್ತಬೇಕಾಗಿತ್ತು. ಅವ್ರನ್ನ ತೆರವುಗೊಳಿಸ್ಬೇಕಾಗಿತ್ತು. ಇದ್ದಕ್ಕಿದ್ದಂಗೆ ಮಾಡಿದ್ರೆ ಕಡುಬಡವರು ಬೀದಿ ಪಾಲಾಗ್ತಾರ. ಇದು ಸರಿಯಲ್ಲ. ಇದು ಮಾನ್ಯ ಶಾಸಕರು ತಕ್ಷಣ ಅದನ್ನ ಯಾವುದೇ ಒಂದು ಪರಿಹಾರ ಕೊಟ್ಟು ಬೇರೆ ಕಡೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್